ಬಂದ ಅವಕಾಶ. ಒಳಗಡೆಯಿಂದ ಆ ತಾಯಿ ಕರೀತಾ ಇದ್ದಾಳೆ, ಇದು ಟೈಮ್ ಅವಳಿಗೆ ಆನ್ಸರ್ ಮಾಡೋಕ್ಕೆ. ಇಷ್ಟು ಅನಿಸಿದವ್ರಿಗೆ ಕರೆಕ್ಟಾಗಿ ದಾರಿ ಸಿಗುತ್ತೆ. ಧ್ಯಾನಕ್ಕಾಗಿ ನೀವು ಟೈಮ್ ಮಾಡಿಕೊಂಡು ಎಲ್ಲರನ್ನೂ ಆಚೆ ಕಳಿಸಿ ಬಾಗಿಲು ಹಾಕೊಂಡು ಕೂತ್ಕೊಳ್ಳೋದು ಅದು ಸಾಧ್ಯವೇ ಆಗಲ್ಲ. ಒಂದಿನ ಸಾಧ್ಯ ಆಗ್ಬೋದು, ಮತ್ತೆ ಸಿಗಲ್ಲ ನಿಮಗೆ. ಆಮೇಲೆ ಟೈಮೇ ಇಲ್ಲ ಮೆಡಿಟೇಷನ್ ಮಾಡೋಕ್ಕೆ. ಯಾರಾದರೂ ಬರ್ತಿರ್ತಾರೆ, ಏನೋ ಹೇಳ್ಬಿಡ್ತೀರ. ಅರ್ಥ ಆಯ್ತಾ? ಯಾವಾಗ ಧ್ಯಾನ ಮಾಡ್ಬೇಕು ಹೇಳಿ? ಯಾವಾಗ ಬೇಕಾದರೂ ಆಗುತ್ತೆ ಧ್ಯಾನ. ನೀವು ಕೂತ್ಕೊಂಡಿಲ್ಲ ಅಷ್ಟೇ. ನೀವು ಕೂತ್ಕೊಂಡ ತಕ್ಷಣ ನಾನು ಹಂಗೆ ಮಾಡೋದು. ಕೂತ್ಕೊಂಡ ತಕ್ಷಣ ನೋಡ್ತೀವಿ, ಇವಾಗ ಒಂದು 10 ನಿಮಿಷ ಏನಿಲ್ಲ ಅಲ್ವಾ, ಯಾಕೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಕೂತ್ಕೊಬಾರ್ದು? ದೇರ್ ಇಸ್ ನೋ ಟೈಮ್ ಫಾರ್ ಮೆಡಿಟೇಷನ್, ದೇರ್ ಇಸ್ ನೋ ಡ್ಯೂರೇಷನ್ ಫಾರ್ ಮೆಡಿಟೇಷನ್. ಡೋಂಟ್ ಗೋ ಫಾರ್ ಟೈಮಿಂಗ್, ಈ ಟೈಮಲ್ಲೇ ಮಾಡಬೇಕು ಅಂತ. ಆ ಟೈಮಲ್ಲಿ ಆಗದೆ ಇದ್ರೆ ನಿಮಗೆ, ಅಥವಾ ಕೂತ್ಕೊಂಡ್ರೂ ತಲೆ ಎಲ್ಲೋ ಎಳೀತಾ ಇದ್ರೆ, ಕೂತ್ಕೊಂಡಾಗೆಲ್ಲ ದಿಸ್ ಇಸ್ ದ ರೈಟ್ ಟೈಮ್. 5 ನಿಮಿಷ ಸಿಗ್ತಾ, ಇವಾಗ 11 ಗಂಟೆ, ಯಾರೋ ಹೇಳ್ತಾರೆ 11 ಕಾಲಿಗೆ ಬರ್ತೀನಿ ಅಂತ. ಬಿಟ್ಟಾಕಿ, 11 ಕಾಲವರೆಗೂ ಟೈಮ್ ಇದೆಯಲ್ಲ.